ನಮಸ್ಕಾರ ಕರ್ನಾಟಕ. ಕನ್ನಡಿಗ 6 ಕೋಟಿ ಕನ್ನಡಿಗರಿಗೆ ನಮಸ್ಕಾರ ಹೇಳುತ್ತಾ, ಬೆಂಗಳೂರು ಟ್ರಾಫಿಕ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ನಾವು ಇಲ್ಲಿ ನಮ್ಮ ಮನೆಯಿಂದ ಮುಂಚೆ ವಿಧಾನಸೌಧಕ್ಕೆ ಹೋಗ್ಬೇಕು ಅಂತ 20 ನಿಮಿಷದಲ್ಲಿ ಹೋಗ್ಬೋದಾಗಿತ್ತು. ಬಟ್ ಇವತ್ತು ಕರೆಕ್ಟಾಗಿ 2 ಅವರ್ ಬೇಕಾಗಿದೆ. ಕಾರಣನ 1.2 ಕೋಟಿ ವಾಹನಗಳು ಬೆಂಗಳೂರಲ್ಲಿ ತುಂಬಿಕೊಂಡಿದೆ. ಸೊ 1.2 ಕೋಟಿ ವಾಹನಗಳು ತುಂಬಿಕೊಂಡಿದ್ರೆ ಕಾರಣ ಏನು ಇದಕ್ಕೆ ಅಂತ ಹುಡುಕ್ತಾ ಹೋದರೆ, ಓಕೆ, ನಮಗೆ ಇವತ್ತು ಆಟೋದಲ್ಲಿ ಕ್ಯಾಬಲ್ಲಿ ಜಲ್ದಿ ರೀಚ್ ಆಗೋಕ್ಕಾಗಲ್ಲ. ಆಮೇಲೆ ದಟ್ಟಣೆ ಜಾಸ್ತಿ ಆಗಿರೋದ್ರಿಂದ 2 ವೀಲರ್ ಬೇಕಾಗಿತ್ತು. ಬಟ್ ಸರ್ಕಾರ 2 ವೀಲರ್ ಟ್ಯಾಕ್ಸಿಗಳನ್ನು ಕ್ಯಾನ್ಸಲ್ ಮಾಡಿ ಹೈಕೋರ್ಟ್ಗೆ ಅಫಿಡವಿಟ್ ಹಾಕಿದೆ. ಬೇಡ, ಒಂದು ಕಮಿಟಿ ರಚನೆ ಮಾಡ್ತಾರೆ ಇವರು ಸರ್ಕಾರ. ಬೈಕ್ ಟ್ಯಾಕ್ಸಿ ಬೇಕಾ ಬೇಡ ಅನ್ನಕ್ಕೆ ಗೊತ್ತಿಲ್ಲ. ಯಾವ ಎಕ್ಸ್ಪರ್ಟು, ಯಾವ ಟ್ರಾಫಿಕ್ ಎಕ್ಸ್ಪರ್ಟ್ ಕರ್ಕೊಂಬಂದು ಕಮಿಟಿ ಸಿದ್ದರಾಮಯ್ಯ ರಚನೆ ಮಾಡಿದ್ರೋ ಗೊತ್ತಿಲ್ಲ. ಆ ಕಮಿಟಿ ಹೇಳ್ತಂತೆ ಬೈಕ್ ಟ್ಯಾಕ್ಸಿ ಬೇಡ ಅಂತ. ಯಾಕಪ್ಪ ಬೈಕ್ ಟ್ಯಾಕ್ಸಿ ಯಾಕೆ ಬೇಡ ಹೇಳು? ಕಡಿಮೆ ರೇಟು. ನೀವು ಆಟೋ ಅವರು 300 ರೂಪಾಯಿ ತಗೊಂತೀರಾ, ಮೀಟರ್ ಹಾಕಲ್ಲ, ಯೂನಿಫಾರ್ಮ್ ಹಾಕಲ್ಲ, ಕನ್ನಡ ಮಾತಾಡುವಂತ ಗಲಾಟೆ ಮಾಡ್ತೀರಾ, ಜಾಸ್ತಿ ರೇಟ್ ಕೇಳಿದ್ರೆ. ಅಂದ್ರೆ ಭಾಷೆಯನ್ನ ವಸೂಲಿ ಮಾಡಕ್ಕೆ ಬಳಸುವಂತ ಎಷ್ಟೋ ಆಟೋ ಡ್ರೈವರ್ಗಳಿದ್ದಾರೆ. ನಿನ್ನೆ ಬೈಕ್ ಟ್ಯಾಕ್ಸಿ ವಿಚಾರ ಹೈಕೋರ್ಟ್ ಅಲ್ಲಿ ವಿಚಾರಣೆಗೆ ಬಂದು ಬೈಕ್ ಟ್ಯಾಕ್ಸಿ ಪರವಾಗಿ ವಕೀಲರು ಬೈಕ್ ಟ್ಯಾಕ್ಸಿ ಯಾಕೆ ಬೇಡ, ಭಾರತದ 11 ರಾಜ್ಯಗಳಲ್ಲಿ ಬೈಕ್ ಟ್ಯಾಕ್ಸಿ ಇದೆ, ಇನ್ಕ್ಲೂಡಿಂಗ್ ಗೋವಾ. ಮತ್ತೆ ಬೈಕ್ ಟ್ಯಾಕ್ಸಿಯಿಂದ ಅಥವಾ 2 ವೀಲರ್ ಟ್ಯಾಕ್ಸಿಯಿಂದ ನೀವೆಲ್ಲೋ ಬೋರ್ಡ್ ಕೊಟ್ರೆ ಆಮೇಲೆ ವಸೂಲಿ ಮಾಡಬಾರ್ದು. ಪರ್ಮಿಟ್ಗೋಸ್ಕರ ನಾನು ಯಾರೋ ನಿನ್ನೆ RTO ಹೇಳಿದೆ, RTOನಲ್ಲಿ ಆಟೋ ರಿಕ್ಷಾ ಪರ್ಮಿಟ್ಗಳಿಗೆ 25,000 ಲಂಚ ಕೊಟ್ಟು ಮಾಡಿಸ್ಕೊಂಬತ್ತಾರಂತೆ. ಕರೆಕ್ಟ್. ಮೇನ್ ಟಾಪಿಕ್ ಈಗ ಆಟೋ ರಿಕ್ಷಾ. ನೆನ್ನೆ ನೀವೆಲ್ಲ ನೋಡಿರ್ಬೋದು, ನಾವೊಂದು ಕಾಪಿ ಹಾಕಿದ್ದೆ. ಓಕೆ, RTOದಲ್ಲಿ ರೋಡ್ ಟ್ರಾನ್ಸ್ಪೋರ್ಟ್ ಆಫೀಸ್ ಇಂದ ಆಟೋಗಳಿಗೆ, ಬೆಂಗಳೂರಲ್ಲಿ ಆಟೋಗಳಿಗೆ ಎಷ್ಟು ಪರ್ಮಿಟ್ ರಿಲೀಸ್ ಮಾಡಿದಿರಾ ಅಂತ ರಾಜ್ಯ ರಸ್ತೆ RTOಗೆ ಕೇಳಿದ್ರೆ RTO ಅವರು ನೆನೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಕೇವಲ 1,67,062 ಆಟೋಗಳಿಗೆ ಮಾತ್ರ ಪರ್ಮಿಟ್ ಇದೆ. ಮತ್ತೆ ಹಂಗಾರೆ 10 ಲಕ್ಷ 12 ಲಕ್ಷ ಆಟೋಗಳು ಹೆಂಗ್ ಓಡ್ತಾ ಇವೆ? ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು. ಜನರಲ್ ಪರ್ಮಿಟ್ 77,900 ಆಟೋಗಳಿಗೆ ಬೆಂಗಳೂರಲ್ಲಿ ಪರ್ಮಿಟ್ ಆಗಿದೆ. ಎಂಟೈರ್ ಎಲ್ಲ RTOಗಳು ಸೇರಿ ಆಟೋಗಳಿಗೆ ಕೊಟ್ಟಿರುವಂತ ಪರ್ಮಿಟ್, ಜನರಲ್ ಪರ್ಮಿಟ್ 77,960. ವುಮೆನ್ ಹೆಣ್ಣು ಮಕ್ಕಳ ಆಟೋ ಡ್ರೈವರ್ಗಳು 4,493. ಫಿಸಿಕಲಿ ಹ್ಯಾಂಡಿಕ್ಯಾಪ್ ಕೂಡ 5 ಪರ್ಮಿಟ್ ಕೊಟ್ಟಿದ್ದಾರೆ. 5 ಪರ್ಮಿಟ್. ಮತ್ತೆ ಆಟೋ ರಿಕ್ಷಾ FPG ಪರ್ಮಿಟ್ ಅಂತ ಕೊಟ್ಟವ್ರೆ 84,614. ಅಂದ್ರೆ ಬೆಂಗಳೂರಲ್ಲಿ ಒಟ್ಟು ಆಟೋಗಳು ಓಡಾಡಬೇಕಾದಂತ ಆಟೋಗಳ ಸಂಖ್ಯೆ 1,67,062 ಆಟೋಗಳು. ಮಿಕ್ಕ ಆಟೋಗಳು ಹೆಂಗ್ ಓಡಾಡ್ತಾ ಇದೆ? ಮಾಹಿತಿಗಳ ಪ್ರಕಾರ ಎಷ್ಟೋ ಆಟೋಗಳು ಈ ರೀತಿ ನೋಡಿ, 1,67,000 ಆಟೋ ಮೇಲೆ ಬೆಂಗಳೂರಲ್ಲಿ ಆಟೋ ಕಾಣಿಸಬಾರ್ದು. ಪರ್ಮಿಟ್ RTO ಕೊಟ್ಟಿರೋದು 1,67,000 ಆಟೋಗಳಿಗೆ. 10 ಲಕ್ಷಕ್ಕೂ ಹೆಚ್ಚು ಆಟೋಗಳಿದೆ. ಯಾವುದೋ ಒಂದು ಮಾಹಿತಿ ಪ್ರಕಾರ 15ರಿಂದ 18 ಲಕ್ಷ ಆಟೋಗಳು ಓಡ್ತಾ ಇದೆ. ಪರ್ಮಿಟ್ ಕೊಟ್ಟಿರೋದೆ RTO ಪರ್ಮಿಟ್ ಕೊಟ್ಟಿರೋದೆ 1,67,062 ಆಟೋಗಳು. 15 ಲಕ್ಷ ಆಟೋ, 20 ಲಕ್ಷ ಆಟೋ ಇಲ್ಲಿಂದ ಬರ್ತಾ ಇದೆ. ಏನಾದ್ರೂ ಬೆಂಗಳೂರಲ್ಲಿ ಆಟೋ ಪರ್ಮಿಟ್ ಸ್ಕ್ಯಾಮ್ ಮಾಡ್ತಾ ಇದ್ದಾರಾ? ಯಾರು ನಡೆಸ್ತಾ ಇರೋದು? ಆಟೋ ಪರ್ಮಿಟ್ ಸ್ಕ್ಯಾಮ್ ನಡೀತಾ ಇದೆಯಾ? ಈ 1,67,000 ಆಟೋಗಳು, 1,62,000 ಆಟೋಗಳು ಮಾತ್ರ ಜೆನ್ಯೂನ್. ಅವರು ಮಾತ್ರ ಬೆಂಗಳೂರಿನ ರಸ್ತೆಗಳ ಮೇಲೆ ಓಡಾಡಲಿಕ್ಕೆ ಅವ್ರಿಗೆ ದಾಖಲೆಗಳಿದೆ. ಮಿಕ್ಕಂತ ಆಟೋಗಳು ಅನಧಿಕೃತ. ಈ ಆಟೋಗಳಿಗೆ ದಾಖಲೆ ಇಲ್ಲದೆ ಬೆಂಗಳೂರಿನ ಟ್ರಾಫಿಕ್ ಪೊಲೀಸರು ಹೆಂಗ್ ಓಡಾಡಕ್ಕೆ ಬಿಡ್ತಾ ಇದ್ದೀರಾ? ಕೇವಲ 1,62,000 ಆಟೋಗಳು ಮಾತ್ರ ಬೆಂಗಳೂರಿನ ರಸ್ತೆಯಲ್ಲಿ ಓಡಾಡಬಹುದು. ಆಸ್ ಪರ್ RTO ದಾಖಲೆಗಳ ಪ್ರಕಾರ ಕೇವಲ 1,62,000 ಆಟೋಗಳಿಗೆ ಮಾತ್ರ ಪರ್ಮಿಟ್ ಕೊಟ್ಟಿದ್ದಾರೆ. 15ರಿಂದ 18 ಲಕ್ಷ ಆಟೋಗಳು ಓಡಾಡ್ತಾ ಇದೆ ಅಂತ ಒಂದು ಸರ್ವೆ ರಿಪೋರ್ಟ್ ಹೇಳುತ್ತೆ. ಈಗ 1,62,000 ಆಟೋ ಅಂದ ಮೇಲೆ ಅಷ್ಟೇ ಆಟೋ ಬೆಂಗಳೂರಲ್ಲಿ ಓಡಾಡಬೇಕು. ಅಷ್ಟು ಆಟೋ ಬಿಟ್ರೆ ಬೇರೆ ಓಡಾಡಂಗಿಲ್ಲ. ಈ 1,62,000 ಆಟೋ ಬಿಟ್ಟು ಬೇರೆ ಓಡಾಡ್ತಾರ ಆಟೋಗಳೆಲ್ಲ ಅನಧಿಕೃತನೇ. ಇವತ್ತು
ಆಟೋ ರಿಕ್ಷಾ ಡ್ರೈವರ್ಗಳ ಡಿಎಲ್ ಡೀಟೇಲ್ಸ್ ಅನ್ನ ತರಿಸ್ತಾ ಇದೆ ನಮ್ಮ ಟೀಮು, ತರಿಸ್ತಾ ಇದ್ದೀನಿ. ಗೊತ್ತಾಗುತ್ತೆ ಎಷ್ಟು ಆಟೋ ಡ್ರೈವರ್ಗಳ ಡಿಎಲ್ ಇಶ್ಯೂ ಆಗಿದೆ ಅಂತ. ಒಂದು ಸ್ಕ್ಯಾಮ್ ಅರ್ಥ ಆಯ್ತು. ಕೇವಲ ಬೆಂಗಳೂರಲ್ಲಿ ಓಡಾಡಕ್ಕೆ ಯೋಗ್ಯತೆ ಇರುವಂತಹ ಆಟೋಗಳ ಸಂಖ್ಯೆ ಕೇವಲ 1,62,000. RTO ಟ್ರಾನ್ಸ್ಪೋರ್ಟ್ ಕಮಿಷನರ್ ಕೊಟ್ಟಿರುವಂತ ಮಾಹಿತಿ, ಶಾಂತಿನಗರದಲ್ಲಿ ತಗೊಂಡ್ಬಂದಿರುವಂತ ಮಾಹಿತಿ. ನಾನೇನ್ ಪ್ರಿಂಟ್ ಮಾಡ್ಕೊಂಡಿಲ್ಲ. ಇದಕ್ಕೆ ಆಟೋ ಡ್ರೈವರ್ಗಳ ಆಟೋ ಸಂಘದವರ ಉತ್ತರ ಏನು? 1,67,000 ಆಟೋ ಮಾತ್ರ ಬೆಂಗಳೂರಲ್ಲಿ ಓಡಾಡಬೇಕು. 15ರಿಂದ 20 ಲಕ್ಷ ಆಟೋ ಹೇಗೆ ಓಡಾಡಲು ಸಾಧ್ಯ? ಹೆಂಗ್ ಓಡಾಡ್ತಾ ಇದೆ? ನಿಮ್ ಬಳಿ ಪರ್ಮಿಟ್ ಇಲ್ಲ ಅಂದ್ಮೇಲೆ ಹೆಂಗ್ ಓಡಾಡ್ತಾ ಇದ್ದೀರಾ ಬೆಂಗಳೂರಲ್ಲಿ? RTO ಏನ್ ಮಾಡ್ತಾ ಇದೆ? RTO ಅಧಿಕಾರಿಗಳು ಈ ಅನಧಿಕೃತ ಆಟೋಗಳಿಗೆ ಅವರ ಆಟೋಗಳನ್ನ ಸೀಸ್ ಮಾಡಬೇಕು. ಈ ರೀತಿ ಡಾಕ್ಯುಮೆಂಟ್ಸ್ ಇಲ್ಲದೆ ಓಡಾಡುತ್ತಿರುವ ಆಟೋಗಳನ್ನ ಸರ್ಕಾರ ಮುಟ್ಟುಗೋಲು ಹಾಕೊಳ್ಬೇಕು. ಅವರ ಮೇಲೆ FIR ಮಾಡಬೇಕು. ಡೂಪ್ಲಿಕೇಟ್ ಪರ್ಮಿಟ್, ಕಲರ್ ಜೆರಾಕ್ಸ್ ಪರ್ಮಿಟ್ ಅಂತ ಇಟ್ಕೊಂಡು ಓಡಾಡ್ತಾ ಇರುವಂತ ಆಟೋಗಳು ಲಕ್ಷಾಂತರ ಆಟೋಗಳಿದೆಯಂತೆ. ಯಾವುದೇ ದಾಖಲೆಗಳಿಲ್ಲದೆ ಆಟೋಗಳು ಓಡಿಸ್ತಾ ಇರೋ ಸಂಖ್ಯೆ ಸಾಕಷ್ಟಿದೆ. ಯಾಕೆ ಬೆಂಗಳೂರಿನ ಟ್ರಾಫಿಕ್ ಜಾಯಿಂಟ್ ಕಮಿಷನರ್ ಯಾಕೆ ಇದರ ಆಡಿಟ್ ಮಾಡಬಾರ್ದು ನೀವು? ವಿ ವಾಂಟ್ ಆಟೋ ಆಡಿಟ್. ಬೆಂಗಳೂರಲ್ಲಿ ಆಟೋ ರಿಕ್ಷಾಗಳ ಆಡಿಟ್ ಆಗಬೇಕು. 1,62,000 ಆಟೋಗಳ ಬಳಿ ಮಾತ್ರ ಪರ್ಮಿಟ್ ಇದೆ. ಮಿಕ್ಕ ಆಟೋಗಳು ಹೇಗೆ ಓಡಾಡ್ತಾ ಇದೆ? ಬೆಂಗಳೂರಿನ ಟ್ರಾಫಿಕ್ ಜಾಯಿಂಟ್ ಕಮಿಷನರ್ ಅನುಚೇತ್ರ ಅವರೇ, RTO ಕೊಟ್ಟಿರೋ ಮಾಹಿತಿ, ಬೆಂಗಳೂರಲ್ಲಿ ಕೇವಲ 1,67,000 ಆಟೋಗಳಿಗೆ ಪರ್ಮಿಟ್ ಇದೆ. ಮಿಕ್ಕ ಆಟೋಗಳು 15ರಿಂದ 18 ಲಕ್ಷ ಆಟೋಗಳು ಬೆಂಗಳೂರಲ್ಲಿ ಈ ರೀತಿ ಪರ್ಮಿಟ್ ದಾಖಲೆ ಇಲ್ಲದೆ ಹೇಗೆ ಓಡಾಡ್ತಾ ಇದೆ? ನೀವು ಓಡಾಡಕ್ಕೆ ಹೆಂಗ್ ಬಿಟ್ಟಿದ್ದೀರಾ? ಸರ್ಕಾರ ಏನ್ ಮಾಡ್ತಾ ಇದೆ? ಟ್ರಾನ್ಸ್ಪೋರ್ಟ್ ಇಲಾಖೆ ಏನ್ ಮಾಡ್ತಾ ಇದೆ? ಬೆಂಗಳೂರಿನ ಟ್ರಾಫಿಕ್ ಪೊಲೀಸರು ಗೆಣಸ್ಕೀಳ್ತಾ ಇದ್ದೀರಾ. ಇವ್ರು ಯೂನಿಯನ್ ಮಾಡ್ಕೊಂಡ್ಬಿಟ್ಟು ಕನ್ನಡ ರಾಜ್ಯೋತ್ಸವಕ್ಕೆ ಕನ್ನಡ ಬಾವುಟ ಹಾಕೊಂಡು ಇವರು ವಸೂಲಿ ಮಾಡಕ್ಕೆ ಕನ್ನಡವನ್ನ ಬಳಸ್ತಾ ಇದ್ರೆ ನಾವು ನೋಡ್ಕೊಂಡಿರಕ್ಕೆ ಅಲ್ರಿ. ದಾಖಲೆ ಇಲ್ಲದೆ 1,67,000 ಆಟೋ ಬಿಟ್ರೆ ಮಿಕ್ಕ ಎಲ್ಲಾ ಆಟೋಗಳು ಬೆಂಗಳೂರಲ್ಲಿ ಓಡಾಡ್ತಾ ಇರೋದು ಮಾಫಿಯಾರ ತರದಲ್ಲಿ. ಎಷ್ಟೋ ಜನ ಸಾಕಷ್ಟು ಲಕ್ಷಾಂತರ ಆಟೋ ಡ್ರೈವರ್ಗಳ ಬಳಿ DL ಇಲ್ಲ ಅಂತೆ. DL ನ ಜೆರಾಕ್ಸ್ ಯಾರ್ದೋ DLಗೆ ಯಾರ್ದೋ ಫೋಟೋ ಹಾಕೊಂಡು ಜೆರಾಕ್ಸ್ ಮಾಡಿಕೊಂಡು ಕಲರ್ ಜೆರಾಕ್ಸ್ ಮಾಡಿ ಡೂಪ್ಲಿಕೇಟ್ DLಗಳು ಮಾಡಿಸ್ಕೊಂಡು ಎಷ್ಟೋ ಜನ ಆಟೋ ಓಡಿಸ್ತಾ ಇದ್ದಾರೆ. ಯಾವತ್ತು ಆಡಿಟ್ ಮಾಡ್ತೀರಾ? ಬೆಂಗಳೂರಿನ ಪೊಲೀಸ್, ಟ್ರಾಫಿಕ್ ಪೊಲೀಸ್ ಈ ಆಟೋಗಳ ಆಡಿಟ್ ಆಗಬೇಕು. ಈ ಆಟೋಗಳಿಗೆ ಬೆಂಗಳೂರಿನ ಟ್ರಾಫಿಕ್ ಪೊಲೀಸ್ ಅವರು ಒಂದು ಸ್ಪೆಷಲ್ ನಂಬರ್ ಅನ್ನು ಕೊಡಬೇಕು. ಅಲ್ಲಿ ನಮ್ಮ ಆ ಕಾರ್ಯಪ್ಪ ಗ್ರೌಂಡ್ ಅಲ್ಲಿ ಈ ಆಟೋಗಳನ್ನ ಕರೆದು ಒಂದು ಸ್ಪೆಷಲ್ ಡ್ರೈವ್ ಅನ್ನ ಮಾಡಬೇಕು. ಇವರ ಬಳಿ ಇರೋ ದಾಖಲೆಗಳನ್ನ ಪರಿಶೀಲನೆ ಮಾಡಬೇಕು. ಕೇವಲ 1,67,000 ಆಟೋಗಳು ಮಾತ್ರ ಬೆಂಗಳೂರಲ್ಲಿ ಓಡಾಡಕ್ಕೆ ಯೋಗ್ಯರು. ಇನ್ನ ಮಿಕ್ಕ ಆಟೋಗಳು ಕಲರ್ ಜೆರಾಕ್ಸ್, ಕಲರ್ DL ಇಟ್ಟುಕೊಂಡು ಓಡಾಡ್ತಾ ಇದೆ. ಇದರ ಮೇಲೆ ಕ್ರಮ ಯಾವಾಗ? ಬೆಂಗಳೂರಿನ ಜಾಯಿಂಟ್ ಕಮಿಷನರ್ ಅನುಚೇತ್ ಅವರೇ ಒಂದು ದೊಡ್ಡ ಮಾಫಿಯಾನೇ ಮಾಡ್ಕೊಂಡಿಟ್ಟಿದ್ದಾರೆ. ದಾಖಲೆ ಇಲ್ಲದೆ, ಡಾಕ್ಯುಮೆಂಟ್ ಇಲ್ಲದೆ, ಪರ್ಮಿಟ್ ಇಲ್ಲದೆ ಡೂಪ್ಲಿಕೇಟ್ DLಗಳನ್ನ ಮಾಡ್ಕೊಂಡು ಆಟೋಗಳನ್ನ ಓಡಿಸ್ಕೊಂಡು ಯೂನಿಫಾರ್ಮ್ ಹಾಕದೆ, ಮೀಟರ್ ಹಾಕದೆ ಆಟೋಗಳ ದಾಖಲೆಗಳ ಪರಿಶೀಲನೆ ಆಗಬೇಕು. ಬೆಂಗಳೂರಲ್ಲಿ ಆಟೋಗಳ ದಾಖಲೆಗಳನ್ನ ಒಂದು ಸ್ಪೆಷಲ್ ಡ್ರೈವ್ ಮಾಡಿ, ಬೆಂಗಳೂರಿನ ಟ್ರಾಫಿಕ್ ಪೊಲೀಸ್ ಜಾಯಿಂಟ್ ಕಮಿಷನರ್ ಒಂದು ಸ್ಪೆಷಲ್ ಡ್ರೈವ್ ಮಾಡಿ, ನೀವುಗಳೇ ಒಂದು ಸ್ಪೆಷಲ್ ನಂಬರ್ ಅನ್ನ ಆಡಿಟ್ ಮಾಡಿ ಪರಿಶೀಲನೆ ಮಾಡಿರೋ ಆಟೋಗಳಿಗೆ ಒಂದು ಸ್ಪೆಷಲ್ ನಂಬರ್ ಅನ್ನ ಬೆಂಗಳೂರಿನ ಟ್ರಾಫಿಕ್ ಇಲಾಖೆ ಕೊಡಬೇಕು. ಅವರು ಮಾತ್ರ ಬೆಂಗಳೂರಿನ ಆಟೋ ಓಡಿಸಕ್ಕೆ ಯೋಗ್ಯರು. ಅವರು ಮಾತ್ರ ಲೆಜಿಟಿಮೇಟ್ ಅಂತ ಒಂದು ಡ್ರೈವ್ ಅನ್ನ ಮಾಡಬೇಕು. ಅಲ್ರಿ ಜಾಯಿಂಟ್ ಕಮಿಷನರ್ ಅನುಚೇತ್ ಅವರ ಪರ್ಮಿಟ್ ಬಿಟ್ಟು 15ರಿಂದ 20 ಲಕ್ಷ ಆಟೋಗಳು ಬೆಂಗಳೂರಲ್ಲಿ ಅನಧಿಕೃತವಾಗಿ ಓಡಾಡಿಕೊಂಡು DL ಇಲ್ಲದೆ, ಪರ್ಮಿಟ್ ಇಲ್ಲದೆ, ದಾಖಲೆಗಳಿಲ್ಲದೆ ಹೆಂಗ್ರಿ ಓಡಾಡಿಸ್ತಾ ಇದ್ದೀರಾ? ಹೌ ಕಮ್ ಯುವರ್ ಅಲೋಯಿಂಗ್
ಸೋ ಮೆನಿ ಆಟೋಸ್. ಈ ಆಟೋಗಳೆಲ್ಲ ಓಡಾಡ್ತಾ ಇರೋದು ಅನಧಿಕೃತವಾಗಿ. ಕೇವಲ 1,67,000 ಆಟೋಗಳಿಗೆ ಪರ್ಮಿಟ್ ಇದೆ RTO ಇಂದ. ಮಿಕ್ಕ ಆಟೋಗಳಿಗೆ ಡೂಪ್ಲಿಕೇಟ್ ಪರ್ಮಿಟ್ ಇಟ್ಕೊಂಡು ಓಡಿಸ್ತಾ ಇದಾರ, ಅಥವಾ ಓಡಿಸ್ತಾ ಇದ್ರೆ ಪರಿಶೀಲನೆ ಟ್ರಾಫಿಕ್ ಪೊಲೀಸ್ ಯಾಕೆ ಮಾಡ್ತಾ ಇಲ್ಲ? ಬೆಂಗಳೂರಲ್ಲಿ ಒಂದು ಸ್ಪೆಷಲ್ ಡ್ರೈವ್ ಅನ್ನ ಮಾಡಬೇಕಾಗತ್ತೆ. ಯಾವ್ದಾದ್ರೂ ಭಾನುವಾರ ಆ ಕಾರ್ಯಪ್ಪ ಗ್ರೌಂಡ್ ಅಲ್ಲಿ ಆಟೋಗಳಿಗೆ ಬುಲಾವ್ ಕೊಡಿ. ಆ ದಾಖಲೆ ಪರಿಶೀಲನೆ ಮಾಡಿದಂತ ಆಟೋಗಳು ಮಾತ್ರ ಬೆಂಗಳೂರಲ್ಲಿ ಓಡಾಡಬೇಕು. ಆಮೇಲೆ 1,62,000 ಆಟೋ ಬಿಟ್ಟು ಬೇರೆ ಎಲ್ಲ ಆಟೋಗಳು, ಯಾವ ಆಟೋಗಳಿಗೆ ಪರ್ಮಿಟ್ ಇಲ್ಲ, ಡೂಪ್ಲಿಕೇಟ್ DL, ಆವಾಗ ಆ ಆಟೋಗಳನ್ನ ಸಾರಿಗೆ ಇಲಾಖೆ ಟ್ರಾಫಿಕ್ ಪೊಲೀಸರು ಜಂಟಿ ಕಾರ್ಯಾಚರಣೆಯಲ್ಲಿ ಮುಟ್ಟುಗೋಲು ಹಾಕೊಳ್ಬೇಕು. ಅಲ್ರಿ, ಪರ್ಮಿಟ್ ಇಲ್ಲ ಅಂದ್ಮೇಲೆ ಆಟೋಗಳು ಹೆಂಗ್ರಿ ಓಡ್ತಾ ಇದೆ? ಜಾಯಿಂಟ್ ಕಮಿಷನರ್ ಅನುಚೇತ್ ಅವ್ರೆ, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ರಾಮಲಿಂಗಾರೆಡ್ಡಿ ಅವ್ರೆ ಯಾವ ಸಮಿತಿ ಮಾಡಿದ್ರಿ ಬೈಕ್ ಟ್ಯಾಕ್ಸಿ ಬೇಡ ಅಂತ ಹೇಳಕ್ಕೆ? ಇಲ್ಲಿ ನೋಡಿ, ಆಟೋಗಳವ್ರು ಕೊಟ್ಟಿರೋದು, ನಿಮ್ಮ RTO ಕೊಟ್ಟಿರೋದು 1,67,000 ಆಟೋಗಳಿಗೆ ಮಾತ್ರ ಪರ್ಮಿಟ್ ಇದೆ RTO ಇಂದ. ಮಿಕ್ಕ ಆಟೋಗಳಿಗೆ ಪರ್ಮಿಟೇ ಇಲ್ಲ. ಹೇಗೆ ಓಡ್ತಾ ಇದೆ? ಟ್ರಾನ್ಸ್ಪೋರ್ಟ್ ಕಮಿಷನರ್ ರಾಮಲಿಂಗಾರೆಡ್ಡಿ ಅವರೇ ವಿವರಣೆ ಕೊಡಕ್ಕೆ ಆಗತ್ತಾ? ನೀವೇನೋ ಬೈಕ್ ಟ್ಯಾಕ್ಸಿ ಬೇಡ ಅಂತ ಹೇಳಿದ್ರೆ ಅಲ್ಲಿ ನಮ್ಮ DK ಶಿವಕುಮಾರ್, ಸಿದ್ದರಾಮಯ್ಯ, ಖರ್ಗೆ ಕಾರ್ಯಕ್ರಮಕ್ಕೆ ಹೋಗೋಕೆ ಹೆಲಿಕಾಪ್ಟರ್ ಹೋಗ್ತಾರೆ. ನಾವು ಹೆಲಿಕಾಪ್ಟರ್ ಬ್ಯಾನ್ ಮಾಡಕ್ ಆಗತ್ತಾ ಸಾಮಾನ್ಯ ಜನ? ಅಲ್ರಿ, ಕಡಿಮೆ ಬೆಲೆನಲ್ಲಿ ಓಡಾಡುವ ಬೈಕ್ ಟ್ಯಾಕ್ಸಿ ಬೇಡ ಅಂತೀರಾ. ಈ ರೀತಿ ಪರ್ಮಿಟ್ ಇಲ್ಲದೆ ಕೇವಲ 1,67,000 ಪರ್ಮಿಟ್ ಬಿಟ್ಟು 15ರಿಂದ 18 ಲಕ್ಷ ಆಟೋ ಬೆಂಗಳೂರಲ್ಲಿ ಲೀಲಾಜಾಲವಾಗಿ ಯಾವುದೇ ಭಯ ಇಲ್ಲದೆ, ಯಾವುದೇ ದಾಖಲೆ ಇಲ್ಲದೆ ಓಡಾಡ್ತಾ ಇದೆ. ಇದರ ಬಗ್ಗೆ ಕ್ರಮ ಯಾವಾಗ ತಗೊಳ್ತೀರಾ? ವೆನ್ ಆರ್ ಯು ಗೋಯಿಂಗ್ ಟು ಟೇಕ್ ದ ಆಕ್ಷನ್ ಮಿಸ್ಟರ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ರಾಮಲಿಂಗಾರೆಡ್ಡಿ? ಯಾವಾಗ ಇದ್ರ ಮೇಲೆ ಕ್ರಮ ಆಗುತ್ತೆ? ವಿ ವಾಂಟ್ ಆಡಿಟ್ ಆಫ್ ಆಟೋ ರಿಕ್ಷಾ. ಆಟೋ ರಿಕ್ಷಾಗಳ ಆಡಿಟ್ ಆಗಬೇಕು. ಆಟೋ ರಿಕ್ಷಾಗಳ ಮೇಲೆ ಒಂದು ಲೇಬಲ್ ಹಾಕಬೇಕು. ಯೂನಿಫಾರ್ಮ್ ಹಾಕದೆ, ಮೀಟರ್ ಹಾಕದೆ ಏನಾದರೂ ದೌರ್ಜನ್ಯ ಮಾಡಿದರೆ ಪೊಲೀಸ್ ಕಂಟ್ರೋಲ್ ರೂಮ್ ಸ್ಟಿಕ್ಕರ್ ಅನ್ನ ಎಲ್ಲ ಆಟೋಗಳ ಮೇಲೆ ಹಾಕಬೇಕಂತ ಜಾಯಿಂಟ್ ಟ್ರಾಫಿಕ್ ಕಮಿಷನರ್ ಆದೇಶ ಮಾಡಬೇಕು. ಆ ಕಾಲ್ ಸೆಂಟರ್ಗೆ ಆರೋಪಗಳು ಬಂದಾಗ, ಕಂಪ್ಲೇಂಟ್ ಬಂದಾಗ ನಿರ್ದಾಕ್ಷಿಣ್ಯವಾಗಿ ಆಟೋ ಡ್ರೈವರ್ಗಳ ಲೈಸೆನ್ಸ್ ಆಟೋಗಳನ್ನ ಸರ್ಕಾರ ಟ್ರಾಫಿಕ್ ಪೊಲೀಸರು ಮುಟ್ಗೋಲು ಹಾಕಬೇಕು. ಇಟ್ ಹ್ಯಾಸ್ ಟು ಬಿ ಡನ್. ಕಾನೂನು ಈ ದೇಶದಲ್ಲಿ ಸಂವಿಧಾನ ಇದೆ, ಕಾನೂನು ಇದೆ. ಬೈಕ್ ಟ್ಯಾಕ್ಸಿ ಅವರು ವೈಟ್ ಬೋರ್ಡ್ ಅಲ್ಲಿ ಓಡಿಸಿದ್ರೆ ಅನಧಿಕೃತ ಅಂತಂದ್ರೆ 1,67,000 ಆಟೋಗಳು ಮಾತ್ರ ಬೆಂಗಳೂರಲ್ಲಿ ಓಡಾಡಕ್ಕೆ ಯೋಗ್ಯ. ಆದ್ರೆ ಬೆಂಗಳೂರಲ್ಲಿ ಓಡಾಡ್ತಾ ಇರೋದು 15ರಿಂದ 18 ಲಕ್ಷ ಆಟೋಗಳಂತ ಒಂದು ಸರ್ವೆ ಹೇಳುತ್ತೆ. 1,67,000 ಆಟೋ ಬಿಟ್ಟು ಮಿಕ್ಕ ಎಲ್ಲಾ ಆಟೋಗಳು ಪರ್ಮಿಟ್ ಇಲ್ಲದೆ ಓಡಾಡುತ್ತಿವೆ. ಇದರ ಮೇಲೆ ಸಾರಿಗೆ ಇಲಾಖೆ ಯಾಕೆ ಕ್ರಮ ಜರುಗಿಸ್ತಾ ಇಲ್ಲ? ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ರಾಮಲಿಂಗಾರೆಡ್ಡಿ ಅವರೇ ಏನೋ ಯೂನಿಯನ್ಗಳೆಲ್ಲ ಬಂದು ನಿಮ್ಮನ್ನ ಕಾಣ್ತಾವಂತೆ ಪರ್ಸನಲ್ ಆಗಿ. ಅಲ್ರಿ ರಾಮಲಿಂಗಾರೆಡ್ಡಿ ಅವರೇ, ಪರ್ಸನಲ್ ಆಗಿ ಈ ಯೂನಿಯನ್ ಲೀಡರ್ಗಳನ್ನೆಲ್ಲ ಮಡ್ಕೊಂಡು ಇಷ್ಟೊಂದು ಅನಧಿಕೃತ ಆಟೋಗಳು ಬೆಂಗಳೂರನ್ನ ಸರ್ಕಾರಕ್ಕೆ ಮೋಸ, ಸರ್ಕಾರಕ್ಕೆ ಪರ್ಮಿಟ್ ಇಲ್ಲದೆ ಮೋಸ, ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ಸ್ ಮಾಡ್ಕೊಂಡು ಟ್ಯಾಕ್ಸ್ ತೆರಿಗೆಗೆ ಮೋಸ ಮಾಡ್ತಾ ಇದ್ದಾರೆ. ಯೂನಿಫಾರ್ಮ್ ಹಾಕಲ್ಲ. ಎಷ್ಟೋ ಆಟೋ ಡ್ರೈವರ್ಗಳ ಬಳಿ DL ಇಲ್ಲ, ಡೂಪ್ಲಿಕೇಟ್ DL ಅಂತೆ. ಈ ಡೂಪ್ಲಿಕೇಟ್ DL, ಈ ಡೂಪ್ಲಿಕೇಟ್ ಪರ್ಮಿಟ್ ಇಲ್ಲದೆ ಗಾಡಿ ಓಡಿಸೋದು, ಯೂನಿಫಾರ್ಮ್ ಇಲ್ಲದೆ ಗಾಡಿ ಓಡಿಸೋದು, ಹೆಚ್ಚಾಗಿ ಹಣ ಕೇಳೋದು, ಮೀಟರ್ ಹಾಕದೇ ಇರೋದು. ಮೀಟರ್ ಯಾಕೆ ಹಾಕಿಲ್ಲ ಅಂತ ಕೇಳಿದ್ರೆ ಕನ್ನಡದಲ್ಲಿ ಮಾತಾಡುವಂತ ಅವ್ರ ಮೇಲೆ ದೌರ್ಜನ್ಯ ಮಾಡೋದು. ಇದರ ಮೇಲೆ ಕ್ರಮ ಯಾವಾಗ? ಆಟೋ ಮಾಫಿಯಾನ ಮಟ್ಟ ಹಾಕ್ಲೇಬೇಕು. ಹಂಗಂತ ಎಲ್ಲ ಆಟೋ ಅವರು ಕೆಟ್ಟೋರು ಅಂತ ನಾವ್ ಹೇಳ್ತಾ ಇಲ್ಲ. ಬಟ್ ಸಾಕಷ್ಟು ಜನ ಆಟೋಗಳವರು ದೌರ್ಜನ್ಯ ಮಾಡ್ತಾರೆ. ಅವ್ರ ಬಳಿ ದಾಖಲೆನೇ ಇಲ್ಲ, ಪರ್ಮಿಟ್ ಇಲ್ಲ, ಡೂಪ್ಲಿಕೇಟ್ DL, ಡೂಪ್ಲಿಕೇಟ್ ಪರ್ಮಿಟ್, RC ಬುಕ್ ಇರಬೇಕು, DL ಇರಬೇಕು, ಎಮಿಷನ್ ಇರಬೇಕು, ಪರ್ಮಿಟ್ ಇರಬೇಕು, ಇನ್ಶೂರೆನ್ಸ್ ಇರಬೇಕು, ಯೂನಿಫಾರ್ಮ್ ಹಾಕಬೇಕು, ಮೀಟರ್ ಹಾಕಬೇಕು. ಯಾವುದೂ ಹಾಕದೆ
1,67,000 ಆಟೋಗಳು ಓಡಾಡಬೇಕಾದ ಜಾಗದಲ್ಲಿ 18ರಿಂದ 20 ಲಕ್ಷ ಆಟೋಗಳು ಬೆಂಗಳೂರಲ್ಲಿ ಮಾಫಿಯಾಗಳ ತರ ಓಡಾಡ್ಕೊಂಡು ಗಲಾಟೆ ಮಾಡಿಕೊಂಡು ಗುಂಡಾಯಿಸಂ ಮಾಡಿಕೊಂಡು ಆಂಬ್ಯುಲೆನ್ಸ್ಗಳಿಗೆ ಓವರ್ಟೇಕ್ ಮಾಡಿಕೊಂಡು ಯಾರಾದ್ರೂ ಯಾಕಪ್ಪ ಮೀಟರ್ ಹಾಕಲ್ಲ ಅಂತಂದ್ರೆ ಕನ್ನಡದಲ್ಲಿ ಮಾತಾಡು ಅಮ್ಮ ಅಕ್ಕ ಅಂತ ಹೇಳ್ಕೊ ಕೆಟ್ಟ ಭಾಷೆ ಬಳಸ್ಕೊಂಡು ಯಾರಾದ್ರೂ ನಮ್ಮಂತವ್ರು ಪ್ರಶ್ನೆ ಮಾಡಿದ್ರೆ ಟ್ರೋಲ್ ಮಾಡ್ಕೊಂಡು ಲೇ ಗೆಣಸ್ ಕೇಳೋರ ನೀವು ಏನ್ ಟ್ರೋಲ್ ಮಾಡಿದ್ರು ಏನೋ ಪ್ರಯೋಜನ ಇಲ್ಲ. ರಾಜಕಾರಣಿಗಳು 3 ಬಿಟ್ಟಿದ್ರೆ ನಾನು ಎಲ್ಲ ಬಿಟ್ಟು ಈ ರಾಜಕೀಯಕ್ಕೆ ಬಂದಿದ್ದೀನಿ. ನಾನೊಬ್ಬ ಪಬ್ಲಿಕ್ ಫಿಗರ್, ನಾನೊಬ್ಬ ಹೋರಾಟಗಾರ. ಗಲಾಟೆನೂ ಆಗಿದೆ, ಒದೆನೂ ತಿಂದಿದ್ದೀವಿ, ನಮ್ಮ ಪ್ರಾಣ ಉಳಿಸ್ಕೊಳಕ್ಕೆ ನಾವು ಕೊಟ್ಟಿದ್ದೀವಿ, ಜೈಲಿಗೆ ಹೋಗಿದ್ದೀವಿ, ಧ್ವನಿ ಮಾಡಿದ್ದೀವಿ. ನಾನು ಸಾಚ ಅಂತ ಇದ್ದಂತ ಮಿನಿಸ್ಟರ್ಗಳನ್ನ ಬೀದಿಗೆ ತಗೊಂಡ್ಬಂದಿದ್ದೀವಿ, ಭ್ರಷ್ಟ ಪೊಲೀಸವ್ರನ್ನ ಬೀದಿಗೆ ತಗೊಂಡ್ಬಂದಿದ್ದೀನಿ, ಹೆಣ್ಮಗಳನ್ನ ಮಂಚಕ್ಕೆ ಕರೆದು ಮಜಾ ಮಾಡಿ ತಾನೊಬ್ಬ ಸಾಹುಕಾರ ಅಂತ ಮರಿತಾ ಇದ್ದಂತ ವ್ಯಕ್ತಿಗಳನ್ನ ಎಕ್ಸ್ಪೋಸ್ ಮಾಡಿದೀವಿ. IPS ಬಟ್ಟೆ ಹಾಕೊಂಡು ತಾನೊಬ್ಬ ಲೂಟಿಕೋರ ಅಂತ ಮರ್ತೋಗಿದ್ದಂತವ್ರನ್ನ ಎಕ್ಸ್ಪೋಸ್ ಮಾಡಿದೀವಿ. ಕರ್ನಾಟಕದಲ್ಲಿ ಎಲ್ಲೇ ಅನ್ಯಾಯ ಆಗಲಿ ಧ್ವನಿ ಮಾಡ್ತೀವಿ. ನನ್ನ ಮೇಲೆ ಎಷ್ಟೇ ಸುಳ್ಳು ಆರೋಪಗಳು, ವಕೀಲರಲ್ಲ, ಈಗ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ವಕೀಲ ಅಂತ ಆದೇಶ ಮಾಡಿದ್ದೆ. ಅತೃಪ್ತ ಆತ್ಮಗಳು ಎಲ್ಲ ಇಟ್ಕೊಂತೀರ ಮುಖನ ಸುಳ್ಳು ಹೇಳ್ಕೊಂಬಂದ್ರಿ. ಅಡ್ವೊಕೇಟ್ ಎಲ್ಲ ಅಂತ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ, ಎಸ್ ಈ ಈಸ್ ಅಡ್ವೊಕೇಟ್, ಈ ಈಸ್ ಎಲಿಜಿಬಲ್ ಫಾರ್ ಅಡ್ವೊಕೇಟ್ ಅಂತ ಆದೇಶ ಮಾಡಿದೆ. ಎಲ್ಲೋ ಮುಖ ಇಟ್ಕೊಳ್ತೀರಾ? ಸಾಲು ಭ್ರಷ್ಟಾಚಾರ ಮಾಡಿದಂತ ಅಧಿಕಾರಿಗಳನ್ನ ಜೈಲು ಕಳಿಸಿದೀವಿ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹಗರಣ 2023ರಲ್ಲಿ ADGP ಒಬ್ಬ ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಜೈಲು ಕಳಿಸಿದೆ. 48 ಜನ ಪೊಲೀಸರು ಇನ್ಸ್ಪೆಕ್ಟರ್ಗಳನ್ನ ಜೈಲು ಕಳಿಸಿದ್ವಿ. 21 ಜನ ಟ್ರಾಫಿಕ್ ACPಗಳು ಇನ್ಸ್ಪೆಕ್ಟರ್ ಪವರ್ ಟಿವಿ ಮಾಡಿದಂತ ಸ್ಟಿಂಗ್ ಆಪರೇಷನ್ ಅಲ್ಲಿ ಭಿಕ್ಷೆ ತರ ಇಸ್ಕೊಂತಾರೆ. ಅವರು ಸ್ಟಿಂಗ್ ಆಪರೇಷನ್ ಮಾಡಿದ್ರು. ನಾನು ACB ಲೋಕಾಯುಕ್ತ ಕೈಲಿ FIR ಮಾಡಿಸಿದೆ. ಈಗ ಲೋಕಾಯುಕ್ತರು ಬೀದಿ ಪೋಟ್ ಹಾಕಿದ್ದಾರೆ. ಇನ್ನೆಷ್ಟು ಹೋರಾಟ ಮಾಡೋಣ? ಹೋರಾಟದಿಂದ ಜಗದೀಶ್ ಹಂಗಂತ ನಾನೇನು ತುಂಬಾ ಸಾಚ ಅಂತ ಹೇಳ್ಕೊಳಲ್ಲ. ನನಗೂ ಹೆಂಡತಿ ಮಕ್ಕಳವ್ರೆ. ನಮ್ಮ ಹೋರಾಟದ ಜೊತೆ ನಾವು ಜೀವನ ಮಾಡಬೇಕಾಗಿದೆ, ಪ್ರಶ್ನೆ ಮಾಡಬೇಕಾಗಿದೆ. ಸರ್ಕಾರದ ಇಲಾಖೆಗಳಲ್ಲಿ ದೌರ್ಜನ್ಯ ನಡೆದಾಗ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ತುಂಬಿ ತುಳಿದಾಗ ಪ್ರಶ್ನೆ ಮಾಡಿದೀವಿ. ವಿ ಹ್ಯಾವ್ ಕ್ವಶನ್. ಅದು CM ಆಗಿರ್ಲಿ, ಒಬ್ಬ P1 ಆಗಿರ್ಲಿ, ನಾವು ಪ್ರಶ್ನೆ ಮಾಡಿದೀವಿ. ಬೆಂಗಳೂರಲ್ಲಿ 1,67,000 ಆಟೋಗಳ ಆಡಿಟ್ ಆಗಬೇಕು, ಲೆಕ್ಕಾಚಾರಕ್ಕೆ ಬರಬೇಕು. ಟ್ರಾಫಿಕ್ ಮತ್ತೆ ಸಾರಿಗೆ ಇಲಾಖೆ RTO ಜಂಟಿ ಕಾರ್ಯಾಚರಣೆಯಲ್ಲಿ ಈ ಆಟೋಗಳ ದಾಖಲೆ ಪರಿಶೀಲನೆ ಮಾಡಬೇಕು. 1,67,000 ಆಟೋ ಬಿಟ್ಟು ಮಿಕ್ಕ ಎಲ್ಲ ಆಟೋಗಳನ್ನ ಸರ್ಕಾರ ಮುಟ್ಟುಗೋಲು ಹಾಕಬೇಕು. ಡೂಪ್ಲಿಕೇಟ್ DL ಇರುವಂತ ಆಟೋ ಡ್ರೈವರ್ಗಳಿಗೆ ಜೈಲು ಊಟ ಹಾಕಿಸ್ಬೇಕು, FIR ಮಾಡಬೇಕು, ಜೈಲು ಊಟಕ್ಕೆ ರೆಡಿ ಮಾಡಬೇಕು. ಮಾಫಿಯಾ ಅಲ್ಲ ಬೆಂಗಳೂರು. ಕೆಂಪೇಗೌಡ ಕಟ್ಟಿದ ಬೆಂಗಳೂರಲ್ಲಿ ಕೇಳಕ್ಕೆ ನಾವಿದ್ರೆ ಕಣಲೇ. ಯಾರ ಮಾಫಿಯಾನು ನಡೆಯಲ್ಲ, ರಾಜಕಾರಣಿಗಳು ಮಾಫಿಯಾ ನಡೆಯಲ್ಲ, ಪೊಲೀಸ್ ಮಾಫಿಯಾ ನಡೆಯಲ್ಲ, ಆಟೋ ಡ್ರೈವರ್ಗಳ ನೀವು ಮಾಫಿಯಾ ನಡೆಸಿದ್ರೆ ಈ ವ್ಯವಸ್ಥೆ ಇದೆ ನಿಮ್ಮನ್ನ ಪರೀಕ್ಷೆ ಮಾಡಕ್ಕೆ, ಲೆಕ್ಕಾಚಾರ ಕೇಳಕ್ಕೆ. ಇದಕ್ಕೇನಪ್ಪ ಹೇಳ್ತೀರಾ? ಆಟೋ ಡ್ರೈವರ್ಗಳ 1,67,000 ಆಟೋಗಳಿಗೆ ಮಾತ್ರ ಪರ್ಮಿಟ್ ಇದೆ. ಮಿಕ್ಕ ಆಟೋಗಳೆಲ್ಲ ಅನಧಿಕೃತನೇ ಅಲ್ವಾ? ಯಾಕೆ ಅನಧಿಕೃತ ಓಡಿಸ್ತಾ ಇದ್ದೀರಾ? ಯಾಕೆ ನಿಮ್ಮನ್ನ ಯಾರು ಕೇಳೋರಿಲ್ವಾ? ಬೆಂಗಳೂರು ಪೊಲೀಸ್ ಜಾಯಿಂಟ್ ಕಮಿಷನರ್ ಈ 1,67,000 ಆಟೋ ಬಿಟ್ಟು ಮಿಕ್ಕ ಎಲ್ಲ ಆಟೋಗಳನ್ನ ನೀವು ಡ್ರೈವ್ ಅಲ್ಲಿ ಸೀಸ್ ಮಾಡಬೇಕು. ಎಷ್ಟೋ ಆಟೋ ಡ್ರೈವರ್ಗಳು DL ಇಲ್ಲ, ದಾಖಲೆ ಇಲ್ಲ, ಪರ್ಮಿಟ್ ಇಲ್ಲ, ಇನ್ಶೂರೆನ್ಸ್ ಇಲ್ಲ. ಡ್ರೈವ್ ಮಾಡಿ ಅವರ ಆಟೋಗಳು, ಅವ್ರ ಹತ್ರ ಡೂಪ್ಲಿಕೇಟ್ DL ಇದ್ರೆ, ಅವ್ರ ಹತ್ರ ಡೂಪ್ಲಿಕೇಟ್ ಪರ್ಮಿಟ್ ಇದ್ರೆ ಆ ಆಟೋಗಳನ್ನ ಸರ್ಕಾರ, ಟ್ರಾಫಿಕ್ ಪೊಲೀಸ್ ಅವರು, RTO ಅವರು ಮುಟ್ಟುಗೋಲು ಹಾಕೊಳ್ಬೇಕು. ಬೆಂಗಳೂರಲ್ಲಿ ಓಡಾಡುವಂತ ಆಟೋಗಳಿಗೆ ಒಂದು ಸ್ಪೆಷಲ್ ನಂಬರ್ ಅನ್ನ ದಾಖಲೆ ಚೆಕ್ ಮಾಡಿ, DL ಚೆಕ್ ಮಾಡಿ ಆಟೋಗಳಿಗೆ ಟ್ರಾಫಿಕ್ ಪೊಲೀಸ್ ಅವರು ಕೊಡಬೇಕು. ಆಗ ಮಾತ್ರ ಈ ಆಟೋಗಳನ್ನ ಬೀದಿನಲ್ಲಿ ಓಡಾಡಕ್ ಬಿಡಬೇಕು.
ಅಲ್ರಿ ಪರ್ಮಿಟ್ ಇರೋದು 1,67,000 ಆಟೋಗೆ ಮಾತ್ರ. 15-20 ಲಕ್ಷ ಆಟೋ ಎಲ್ಲಿಂದ ಓಡ್ತಾ ಇದೆ? ಯಾರು ಇವರೆಲ್ಲ? ಎಲ್ಲಿಂದ ಬಂದಿದ್ದಾರೆ? ಇವ್ರಿಗೆ ಸುಳ್ಳು ದಾಖಲೆ ಸೃಷ್ಟಿ ಮಾಡ್ಕೊಡ್ತಾರೆ ಯಾರು? ಇದನ್ನ ಮಾಡ್ಕೊಂಡು ಇವ್ರು ಹೆಂಗೆ ರಾಜಾರೋಷವಾಗಿ ಗಾಡಿಗಳನ್ನ ಓಡಿಸ್ತಾ ಇದ್ದಾರೆ? ಇವತ್ತು ಆಟೋ ಡ್ರೈವರ್ಗಳ DL ಮಾಹಿತಿ ಬರುತ್ತೆ. ಅಂದ್ರೆ ಆಟೋ ಡ್ರೈವರ್ಗಳ ಬಳಿ ಎಷ್ಟು DL ಇದೆ ಅಂತ ನಮ್ಮ ಟೀಮು ಕಲೆ ಆಗ್ತಾ ಇದೆ. ನೆನ್ನೆ ಇದನ್ನು ಸಹ ನಮ್ಮ ಟೀಮ್ ಅವರೇ ಕೆಲಸ ಮಾಡಿದ್ದು. ಈ ದಾಖಲೆಯನ್ನ ಟ್ರಾನ್ಸ್ಪೋರ್ಟ್ ಕಮಿಷನರ್ ಶಾಂತಿನಗರದಿಂದ ತಗೊಂಡ್ಬಂದ್ವಿ. 1,67,000 ಆಟೋ ಬಿಟ್ರೆ ಬೇರೆ ಯಾವ ಆಟೋನು ಬೆಂಗಳೂರಲ್ಲಿ ಓಡಾಡಂಗಿಲ್ಲ. ಹೆಂಗ್ ಓಡಾಡ್ತಾ ಇದೆ? ನೀವ್ ಹೆಂಗ್ ಸಂಘ ಕಟ್ಕೊಂಡಿದ್ದೀರಾ? ಸಂಘಗಳು ಕಟ್ಕೊಂಡಿರೋದು ಈ ರೀತಿ ಸರ್ಕಾರಕ್ಕೆ ಜನರಿಗೆ ಮೋಸ ಮಾಡಕ. ಪರ್ಮಿಟೇ ಇಲ್ಲದಂತ ಆಟೋಗಳನ್ನ ಸರ್ಕಾರ ಏನ್ ಕ್ರಮ ಮಾಡುತ್ತೆ? ಸಿದ್ದರಾಮಯ್ಯನವರೇ, ಆಟೋಗಳವ್ರು ನೋಡ್ರಿ, ನಾವು ಕನ್ನಡಿಗರು, ಕನ್ನಡ ಬಾವುಟ ಏನಕ್ಕಪ್ಪ? ಕಾನೂನು ಪಾಲನೆ ಮಾಡೋದು ಗೊತ್ತಿಲ್ವಾ? ನಾವು ಕನ್ನಡಿಗರ, ನಾವೇನು ಉತ್ತರ ಪ್ರದೇಶದಿಂದ ಬಂದಿಲ್ಲ, ನಾವೇನು ಬಿಹಾರಿಂದ ಬಂದಿಲ್ಲ. ಹೇಗ್ ನಡೀತಾ ಇದೆಯಲ್ಲ ಮಾಫಿಯಾ? RTO ಅಧಿಕಾರಿಗಳು, ಸಾರಿಗೆ ಅಧಿಕಾರಿಗಳು ಯಾಕೆ ಸುಮ್ಮನೆ ಇದ್ದೀರಾ? ಈ ಆಟೋಗಳನ್ನ ಪರಿಶೀಲನೆ ಯಾವಾಗ ಮಾಡ್ತೀರಾ? ವಿ ವಾಂಟ್ ಆಟೋ ರಿಕ್ಷಾಗಳ ಒಂದು ಆಡಿಟ್ ಆಗಬೇಕು. ಆಟೋ ರಿಕ್ಷಾಗಳ ದಾಖಲೆ ಪರಿಶೀಲನೆ ಆಗಬೇಕು. ಆಟೋ ಡ್ರೈವರ್ಗಳ DL ಪರಿಶೀಲನೆ ಆಗಬೇಕು. ಅದಕ್ಕೆ ಒಂದು ಸ್ಪೆಷಲ್ ಡ್ರೈವ್ ಅನ್ನ ಬೆಂಗಳೂರಿನ ಜಾಯಿಂಟ್ ಕಮಿಷನರ್ ಅನುಚೇತ್ ಮತ್ತೆ ಟ್ರಾನ್ಸ್ಪೋರ್ಟ್ ಕಮಿಷನರ್ ಜಂಟಿ ಆಯೋಗದಲ್ಲಿ ಮಾಡಬೇಕು. ಮತ್ತೆ ಪರಿಶೀಲನೆ ಮಾಡಿದ ಆಟೋಗಳಿಗೆ ಬೆಂಗಳೂರು ಪೊಲೀಸರು ಒಂದು ಸ್ಪೆಷಲ್ ಯೂನಿಕ್ ನಂಬರ್ ಅನ್ನ ಕೊಡಬೇಕು. ಆ ಆಟೋಗಳು ಮಾತ್ರ ಬೆಂಗಳೂರಿನ ರಸ್ತೆಗಳ ಮೇಲೆ ಓಡಾಡಬೇಕು. ಬೆಂಗಳೂರು ರಸ್ತೆಗಳಲ್ಲಿ ಅನಧಿಕೃತ ಆಟೋಗಳ ಹಾವಳಿ ಜಾಸ್ತಿ ಆಗಿದೆ. ಯೂನಿಫಾರ್ಮ್ ಹಾಕಲ್ಲ, ಮೀಟರ್ ಹಾಕಲ್ಲ, ಹೆಡ್ಫೋನ್ ಹಾಕೊಳ್ತಾರೆ, ಧಾರಾವಾಹಿ ನೋಡ್ಕೊಂಡು ಗಾಡಿ ಓಡಿಸ್ತಾರೆ. ಆಮೇಲೆ ಓವರ್ಟೇಕ್ ಮಾಡಕ್ ಹೋದ್ರೆ ಆಂಬ್ಯುಲೆನ್ಸ್ಗಳಿಗೆ, BMTC ಬಸ್ಗಳಿಗೆ ಯಾರನ್ನ ಕೇಳಕ್ ಹೋದ್ರೆ ಕೆಟ್ಟ ಭಾಷೆ ಬಳಸ್ತಾರೆ. ವಸೂಲಿಗೆ ಕನ್ನಡ ಭಾಷೆ ಬಳಸ್ತಾರೆ. ಅಕಸ್ಮಾತ್ ಹೊರ ರಾಜ್ಯದಿಂದ ಬಂದಿರುವಂತ ವ್ಯಕ್ತಿಗಳು, ಈ ರಾಜ್ಯದ ಅತಿಥಿಗಳು, ಅವರೇನಾದ್ರೂ ಬೇರೆ ಭಾಷೆನಲ್ಲಿ ಯಾಕೆ ಚಾರ್ಜ್ ಮಾಡ್ತೀರಾ ಅಂತ ಕೇಳಿದ್ರೆ ಕನ್ನಡ ಅನ್ನೋ ಹೆಸರಲ್ಲಿ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ, ಗಲಾಟೆ ಮಾಡ್ತಾರೆ, ಒಡೆಯಕ್ಕೆ ಹೋಗ್ತಾರೆ, ಕೆಟ್ಟ ಭಾಷೆಗಳನ್ನ ಬಳಸ್ತಾರೆ. ಅವ್ರ ಹತ್ರ ವಸೂಲಿ ಮಾಡ್ಕೊಂಡ್ ಬರ್ತಾರೆ. ಒಂದು ರೀತಿನಲ್ಲಿ ಎಲ್ಲ ಆಟೋಗಳೆಲ್ಲ, ಕೆಲವು ಆಟೋಗಳ ಡ್ರೈವರ್ಗಳು ಗೂಂಡಾಗಳ ರೀತಿ ಪರಿವರ್ತನೆ ಆಗ್ಬಿಟ್ಟಿದ್ದಾರೆ, ವಸೂಲಿಕಾರನಾಗ್ಬಿಟ್ಟಿದ್ದಾರೆ, ಪಾರ್ಟ್ ಟೈಮ್ ಜಾಬ್ ಮಾಡ್ತಾರೆ, ದಾಖಲೆ ಪರಿಶೀಲನೆ ಆಗಿಲ್ಲ. ಯಾಕೆ? ಈ ಎಲ್ಲ ವಿಚಾರಗಳನ್ನ ಸಾರ್ವಜನಿಕರ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಸರ್ಕಾರ ಕ್ರಮ ಜರುಗಿಸಬೇಕು. ಜಾಯಿಂಟ್ ಕಮಿಷನರ್ ಟ್ರಾಫಿಕ್ ಅವರೇ, ಅನುಚೇತ್ ಅವರೇ, ಈ ಆಟೋಗಳ ಲೆಕ್ಕಾಚಾರ ಬೆಂಗಳೂರಲ್ಲಿ ಆಗಲೇಬೇಕು. ದಾಖಲೆಗಳ ಪರಿಶೀಲನೆ ಆಗಬೇಕು. 1,67,000 ಪರ್ಮಿಟ್ ಇರೋ ಆಟೋಗಳು ಮಾತ್ರ ಓಡಾಡಬೇಕು. ಅದನ್ನ ಪರಿಶೀಲನೆ ಮಾಡಿ, DL ಪರಿಶೀಲನೆ ಮಾಡಿ, ಆ ಆಟೋಗಳಿಗೆ ಒಂದು ಯೂನಿಕ್ ನಂಬರ್ ಅನ್ನ ಕೊಟ್ಟು ಆ ಆಟೋಗಳು ಮಾತ್ರ ಆ ಸ್ಟಿಕ್ಕರಿಂಗ್ ಮಾಡಿ ಆಟೋಗಳಿಗೆ ಬಿಡಬೇಕು. ಯಾರಾದರೂ ಆಮೇಲೆ ಕಡಾಖಂಡಿತವಾಗಿ ಆಟೋಗಳ ಮೇಲೆ ಪೊಲೀಸ್ ಕಂಟ್ರೋಲ್ ರೂಮ್ ನಂಬರ್ ಹಾಕಿ, ಯೂನಿಫಾರ್ಮ್ ಹಾಕಿಲ್ಲ, ಮೀಟರ್ ಹಾಕಿಲ್ಲ, ಅದನ್ನ ಕಂಟ್ರೋಲ್ ರೂಮ್ಗೆ ನೀವು ಕರೆ ಮಾಡಿ ದೂರು ಕೊಡಬಹುದು ಅಂತ ಎಲ್ಲ ಆಟೋಗಳ ಮೇಲೆ ಪೊಲೀಸ್ ಕಂಟ್ರೋಲ್ ರೂಮ್ ಸ್ಟಿಕ್ಕರ್ ಅನ್ನ ಟ್ರಾಫಿಕ್ ಪೊಲೀಸರು ಹಾಕಿಸಬೇಕು. ಈ ದೌರ್ಜನ್ಯ ಮಟ್ಟ ಆಗಬೇಕು. ಪರ್ಮಿಟ್ ಇಲ್ಲದೆ, DL ಇಲ್ಲದೆ ಕಲ್ಲ ಜೆರಾಕ್ಸ್ ಮಾಡ್ಕೊಂಡು ಓಡಾಡಿಸ್ತಾ ಇರುವಂತಹ ಎಲ್ಲ ಆಟೋಗಳನ್ನ ಮಟ್ಟ ಹಾಕಬೇಕು. ಕಾನೂನು ರೀತಿ ಮುಟ್ಗೋಲ್ ಹಾಕಬೇಕು. ಅವ್ರ ಮೇಲೆ FIR ಆಗಬೇಕು. ಅವಶ್ಯಕತೆ ಬಿದ್ರೆ ಜೈಲಲ್ಲಿ ಜಾಗ ಇದ್ರೆ ಜೈಲ್ಗೂ ಕಳಿಸ್ಬೇಕು. ಒಂದ್ ರೌಂಡ್ ಜೈಲ್ ನೋಡ್ಕೊಂಡ್ ಬರ್ಲಿ. ಸರ್ಕಾರಕ್ಕೆ ಕಾನೂನು ಪಾಲನೆ ಮಾಡದೆ, ದಾಖಲೆ ಇಲ್ಲದೆ ಆಟ ಆಡಿದ್ರೆ, ಆಮೇಲೆ ಬೋಗಸ್ ದಾಖಲೆ ಇಟ್ಕೊಂಡು ಆಟೋ ಓಡಿಸ್ತಾ ಇದ್ರೆ, ಬೋಗಸ್ DL ಮಾಡ್ಕೊಂಡು ಆಟೋ ಓಡಿಸ್ತಾ ಇದ್ರೆ ಅವ್ರಿಗೆ ಬೆಂಗಳೂರಿನ ಪೊಲೀಸರು ಜೈಲು ಊಟ ಹಾಕಿಸ್ಬೇಕು. FIR ಖಂಡಿತ ಹಾಕಬೇಕು ಅವ್ರ ಮೇಲೆ. ನಾವು ನಿಮ್ ಹಿಂದೆ ಬಿದ್ದಿರೋದು ಕಾನೂನು ರೀತಿನಲ್ಲಿ. ನಿಮ್ ತರ ಟ್ರೋಲಿಂಗ್ ಮಾಡೋದು, ಕೆಟ್ಟ ಕೆಟ್ಟ ಭಾಷೆ ಬಳಸೋದು ನನಗೂ ಬರುತ್ತೆ, ನಿಮ್ಮ ಅಪ್ಪನಂಗ್ ಬರುತ್ತೆ. ಆದರೆ ನಿಮ್ಮ ಲೆಕ್ಕಾಚಾರವನ್ನ ಕಾನೂನು ರೀತಿನಲ್ಲಿ ಮಟ್ಟ ಹಾಕ್ತೀನಿ. ನನಗೆ ನಿಮ್ ತರ ಗ್ಯಾಂಗ್ ಬೇಕಾಗಿಲ್ಲ, ನಾನು ಗ್ಯಾಂಗ್ ಲೀಡರ್ ಆಗಬೇಕಾಗಿಲ್ಲ. ಬಟ್ ಗ್ಯಾಂಗ್ಗಳನ್ನ, ಮಾಫಿಯಾಗಳನ್ನ ಮಟ್ಟ ಹಾಕೋದ್ರಲ್ಲಿ ಈ ಕೆಂಪೇಗೌಡನ ವಂಶದ ಜಗದೀಶನಿಗೆ ಎತ್ತಿದ ಕೈ. ಈ ದೇಶದ ಸಂವಿಧಾನದ ಮೇಲೆ ಗೌರವ ಇದೆ.
ಈ ದೇಶದ ಕಾನೂನು ಮೇಲೆ ಗೌರವ ಇದೆ, ಈ ದೇಶದ ನ್ಯಾಯಾಲಯಗಳ ಮೇಲೆ ವ್ಯವಸ್ಥೆ ಗೌರವ ಇದೆ, ಗೆದ್ದು ಬಂದಂತ ಸರ್ಕಾರಗಳ ಮೇಲೆ ಗೌರವ ಇದೆ. ಆದರೆ ಭ್ರಷ್ಟಾಚಾರ ಮಾಫಿಯಾಗಳಿಗೆ ಸಪೋರ್ಟ್ ಮಾಡಿದ್ರೆ ಆ ಸರ್ಕಾರಗಳನ್ನು ಸಹ ಎಕ್ಸ್ಪೋಸ್ ಮಾಡಿದ ಅನುಭವ ನನಗಿದೆ. 1,67,000 ಆಟೋಗಳು ಮಾತ್ರ ಓಡಾಡಬೇಕು. ಅದು ಹೆಂಗ್ ಓಡಾಡಬೇಕು ಅಂತ ಬೆಂಗಳೂರಿನ ಟ್ರಾಫಿಕ್ ಪೊಲೀಸರು RTO ಅಧಿಕಾರಿಗಳು ಡಿಸೈಡ್ ಮಾಡಿ ಈ ಅನಧಿಕೃತ ಆಟೋಗಳನ್ನ, ಯಾವ ಆಟೋಗೆ ಪರ್ಮಿಟ್ ಇಲ್ಲ, ಯಾವ ಆಟೋ ಡ್ರೈವರ್ ಹತ್ರ ಡೂಪ್ಲಿಕೇಟ್ DL ಇದೆ, ಅವರನ್ನ FIR ಹಾಕಬೇಕು, ಆಟೋಗಳ ಮುಟ್ಟುಗೋಲು ಹಾಕಬೇಕು ಅಂತ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಾನೇನೇ ಮಾಡಿದ್ರು ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಮಾಡ್ತೀನಿ. ಅವ್ರು ಹಾಕಿದ್ದ ಆಟೋಗಳನ್ನ ಎದಗ್ಲೇ ನಾನು ಕರೆಕ್ಟ್ ಆಗಿದ್ರೆ, ಕಾನೂನಿಗೆ ಕರೆಕ್ಟ್ ಆಗಿದ್ರೆ ನಾನು ಇಡೀ ದೇಶವನ್ನು ಎದುರಾಕಂತೀನಿ, ಇಡೀ ಪ್ರಪಂಚವನ್ನು ಎದುರಾಕಂತೀನಿ. ನನಗೆ ಯಾವ ಮಾಫಿಯಾ ಕಂಡ್ರೆ ಭಯ ಇಲ್ಲ. ಯಾಕಂದ್ರೆ ಈ ದೇಶದಲ್ಲಿ ಸಂವಿಧಾನ ಇದೆ, ಈ ದೇಶದಲ್ಲಿ ನಾವು ಸೃಷ್ಟಿ ಮಾಡಿರುವಂತ ವ್ಯವಸ್ಥೆ ಇದೆ ಕಾನೂನು ಪಾಲನೆ ಮಾಡಕ್ಕೆ. ನೀವು ಏನು ಸ್ಟಿಕ್ಕರ್ ಹಾಕಿದ್ರು ವೇಸ್ಟ್. ಎಲ್ಲಾ ಜನ ಗೊತ್ತಿದೆ ಜಗದೀಶ್ ಮಾಡ್ತಾ ಇರೋದು ಸಾರ್ವಜನಿಕ ಹಿತಾಸಕ್ತಿ ಇಲ್ಲ ಅಂತ. ನೀವು ಯಾರೋ ಒಂದಷ್ಟು ಆಟೋ ಡ್ರೈವರ್ಗಳಲ್ಲಿ ಸ್ಟಿಕ್ಕರ್ ಹಾಕ್ಬಿಟ್ರೆ ನಡ್ಗೋಗ್ಬಿಟ್ಟೆ. ಅಲೋಯ್ ಮಟ್ಟ ಹಾಕಕ್ಕೆ ಜಾಯಿಂಟ್ ಕಮಿಷನರ್ ಅನುಚೇತ್ ಹೇಳಿದ್ದೀನಿ. RTO ಫೀಲ್ಡ್ ಇಳಿತದೆ, ಟ್ರಾಫಿಕ್ ಅವರಿಗೆ ಆಲ್ರೆಡಿ ಫೀಲ್ಡ್ ಇಳಿದವ್ರೆ, ನಿಮ್ಮನ್ನ ಮಟ್ಟ ಹಾಕ್ತಾ ಇದಾರೆ, ನಿಮ್ಮಲ್ಲಿರೋ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಒಂದೊಂದಾಗೆ ನೀವುಗಳು ಕೂಡ ಅನಧಿಕೃತವಾಗಿ ದಾಖಲೆ ಇಲ್ದಿರೋ ಓಡಾಡ್ತಾ ಇರೋರು ಒಂದು ಜೈಲ್ಗೆ ಹೋಗ್ತೀರಾ, ಇಲ್ಲ ಅಂತಂದ್ರೆ ಈ ಆಟೋ ಓಡಿಸೋದನ್ನ ಬಿಟ್ಟು ಎಲ್ಲರೂ ಬೇರೆ ಕೆಲಸ ನೋಡ್ಕೊಂತೀರಾ. ಓಕೆ, ಏನೇ ಸ್ನೇಹಿತರೆ, ಈ ವಿಡಿಯೋ ಈ ಅನಧಿಕೃತ ಆಟೋಗಳನ್ನ ಮಟ್ಟ ಹಾಕೋದು ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ ನಿಮ್ಮ ಇಂಟ್ರೆಸ್ಟ್ ಅನ್ನು ಕಾಪಾಡಕ್ಕೋಸ್ಕರ. ಸರ್ಕಾರಕ್ಕೆ ದಮ್ಮು ತಾಕತ್ತಿಲ್ಲ ಈ ಅನಧಿಕೃತ ಆಟೋಗಳನ್ನ ಮಾತಾಡ್ಸಕ್ಕೆ. ಪೊಲೀಸರು ಭಯ ಬೀಳ್ತಾರೆ. ಪೊಲೀಸರ ಜೊತೆನಲ್ಲಿ RTO ಅವ್ರ ಜೊತೆಲಿ ನಾನಿದ್ದೀನಿ. ಐ ಆಮ್ ದೇರ್ ವಿತ್ ಯು. ಆಡಿಟ್ ಮಾಡಿ, ಈ ಆಟೋಗಳ ದಾಖಲೆಗಳನ್ನ ಆಡಿಟ್ ಮಾಡಿ. ಫೇಕ್ ಪರ್ಮಿಟ್ ಇಟ್ಕೊಂಡ್ರು ಅಥವಾ ಪರ್ಮಿಟ್ ಇಲ್ಲದೆ ಓಡಾಡಿಸ್ತಾರೋ ಆಟೋಗಳನ್ನ ಮುಟ್ಗೋಲು ಹಾಕೊಳ್ಳಿ. DL ಇಲ್ಲದೆ ಆಟೋಗಳನ್ನ ಎಷ್ಟೋ ಜನ ಆಟೋ ಡ್ರೈವರ್ಗಳು, ಎಷ್ಟೋ ಲಕ್ಷಾಂತರ ಆಟೋ ಡ್ರೈವರ್ಗಳು ಓಡಿಸ್ತಾ ಇದಾರಂತೆ. ಡೂಪ್ಲಿಕೇಟ್ DL ಇಟ್ಕೊಂಡು ಅವರ DL ಚೆಕ್ ಆಗಬೇಕು. ಡೂಪ್ಲಿಕೇಟ್ DL ಇದ್ರೆ, ಡೂಪ್ಲಿಕೇಟ್ ಪರ್ಮಿಟ್ ಇದ್ರೆ, ಪರ್ಮಿಟ್ ಇಲ್ಲ ಅಂದ್ರೆ ಒಂದು ಮುಟ್ಗೋಲು ಹಾಕಬೇಕು. ಆಟೋ ಡ್ರೈವರ್ ಮೇಲೆ, ಆ ಅನಧಿಕೃತ ಆಟೋ ಡ್ರೈವರ್ ಮೇಲೆ FIR ಆಗಬೇಕು. ಅಗ್ರಹಾರಕ್ಕೆ ಊಟಕ್ಕೆ ಕಳಿಸಬೇಕು. ಧನ್ಯವಾದಗಳು. ಲವ್ ಯು ಕರ್ನಾಟಕ, ಲವ್ ಯು ಕೆಂಪೇಗೌಡರ ಬೆಂಗಳೂರು. ಬಾಯ್.